ಕೂಸು ಹುಟ್ಟೋಕು ಮುನ್ನವೇ ಕುಲಾವಿ ಅಂತಾರಲ್ಲ, ಅದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೂಟ್ ಆಗತ್ತೆ. ಸುರಂಗ ರಸ್ತೆ ನಿರ್ಮಾಣ ಮಾಡುವ ಮುಂಚೆಯೇ ಟೋಲ್ ದರ ನಿಗದಿ ಮಾಡಿದೆ. ಪಾಲಿಕೆಯ ಈ ಕ್ರಮ ಸಾರ್ವಜನಿಕರ ಕೆಂಗಣ್ಣಿಗೆ ಕಾರಣವಾಗಿದೆ. ಕೂಸು ಹುಟ್ಟೋಕು ಮುನ್ನವೇ ಕುಲಾವಿ ತಂದ ಪಾಲಿಕೆ. ಸುರಂಗ ರಸ್ತೆಗೆ ಟೋಲ್ ದರ ನಿಗದಿ ಮಾಡಿದ ಬಿಬಿಎಂಪಿ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಿರ್ಮಾಣ ಆಗ್ತಿರುವ ಸುರಂಗ ಮಾರ್ಗಕ್ಕೆ ಸರ್ಕಾರ ಈಗಷ್ಟೇ ಅನುಮೋದನೆ ಕೊಟ್ಟಿದೆ. ಇನ್ನೇನು ಕಾಮಗಾರಿ ಕೂಡ ಶುರು ಆಗಲಿದೆ. ಆದ್ರೆ ಅದಕ್ಕೂ ಮೊದಲೇ ಪಾಲಿಕೆ ಸುರಂಗ ರಸ್ತೆಗೆ ಟೋಲ್ ದರ ನಿಗದಿ ಮಾಡಿದೆ. ಇನ್ನೂ ಕೂಡ ನಿರ್ಮಾಣವೇ ಆಗದ ಟನಲ್ ರಸ್ತೆಗೆ ವಾಹನಗಳಿಂದ ವಸೂಲಿ ಮಾಡಬೇಕಾದ ಶುಲ್ಕವನ್ನ ನಿಗದಿಪಡಿಸಿದೆ. ಪಾಲಿಕೆಯ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ಉಂಟಾಗಿದೆ. ಈ ಬೃಹತ್ ಬೆಂಗಳೂರು ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಮತ್ತೊಂದು ಏನು ಹೊಸ ರೀತಿಯ ಒಂದು ಸುರಂಗ ಮಾರ್ಗ ಮಾಡಲಿಕ್ಕೆ ಹೊರಟಿದೆ. ನೀವು ನಂಬಲ್ಲ, ಹೆಬ್ಬಾಳದಿಂದ ಸರ್ಜಾಪುರ, ಮೋಸ್ಟ್ಲಿ ಸಿಲ್ಕ್ ಬೋರ್ಡು ಸರ್ಜಾಪುರ ರಸ್ತೆಗೆ 16 ಕಿಲೋಮೀಟ್ರು, ಹೆಚ್ಚು ಕಡಿಮೆ 230-250 ರೂಪಾಯಿವರೆಗೆ ಟೋಲ್ ಕಲೆಕ್ಷನ್ ಮಾಡ್ತಾರೆ. ಅದರಿಂದ ಇದೇ ಒಂದು ಅವೈಜ್ಞಾನಿಕ. ಇನ್ನು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಈಗಲೇ ನೀವು ಇದ್ರ ಪ್ರಸ್ತಾವನೆ ಇಟ್ಟಿದ್ದೀರಾ ಅಂದರೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಇಳಿದಿದೆ. ಜನಗಳ ಮೇಲೆ ಲೂಟಿ ಮಾಡ್ತಾ ಇದ್ದೀರಾ ನೀವು. ದಯವಿಟ್ಟು ಇದಾಗಕ್ಕೆ ನಾವು ಬಿಡಲ್ಲ, ಇದನ್ನು ಮಾಡಬಾರ್ದು, ಖಂಡಿಸ್ತೀವಿ ಇದನ್ನು. ಪ್ರತಿ ಕಿಲೋಮೀಟರ್ ಸಂಚಾರಕ್ಕೆ ಪಾಲಿಕೆ 19 ರೂಪಾಯಿ ದರ ನಿಗದಿ ಮಾಡಿದೆ. ಈ ಮೂಲಕ ಒಟ್ಟು 16 ಕಿಲೋಮೀಟರ್ ಸುರಂಗ ಮಾರ್ಗದ ಪ್ರಯಾಣಕ್ಕೆ ವಾಹನ ಸವಾರರು 280 ರೂಪಾಯಿ ಪಾವತಿಸಬೇಕಿದೆ. ಆದರೆ ವಿಪರ್ಯಾಸ ಅಂದ್ರೆ ಇನ್ನೂ ಕೂಡ ಸುರಂಗ ಮಾರ್ಗದ ಕಾಮಗಾರಿಯೇ ಶುರು ಆಗಿಲ್ಲ. ಆದರೆ ಇದು ಈಗಿನ ವ್ಯವಹಾರಿಕ ವೆಚ್ಚವನ್ನ ಆಧರಿಸಿ ನಿಗದಿಪಡಿಸಲಾದ ಟೋಲ್ ಶುಲ್ಕ. ಸುರಂಗ ನಿರ್ಮಾಣ ಮುಗಿದ ಬಳಿಕ ಪರಿಷ್ಕೃತ ಆಗಬಹುದು ಎನ್ನುವುದು ಪಾಲಿಕೆ ವಾದ. ಬೆಲೆ ಯಾವ ಥರ ಏರಿಕೆ ಆಗುತ್ತೆ ಅದ್ರ ಮೇಲೆ ಮಾಡಿರುವಂಥದ್ದು. ಇವತ್ತು ದುಡ್ಡು ಕೊಡ್ತೀವಿ ಅನ್ನೋದಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಆಗಬೇಕು. ಕಳೆದ ಮುಂದಿನ 4 ವರ್ಷ ಅಂದರೆ 4 ವರ್ಷ 2 ತಿಂಗಳಲ್ಲಿ ಅವರು 50 ತಿಂಗಳು ಉಪಯೋಗಿಸ್ಕೊಂಡು ಕಟ್ಟಿ ಅದಾದ ಮೇಲೆ ಕೊಡುವಂಥದ್ದು. ಇವತ್ತು ತಮಗೆ ಇನ್ಫ್ಲೇಷನ್ ಎಲ್ಲ ನೋಡಿದ್ರೆ 19 ರೂಪಾಯಿ ಅಂತ ಇವತ್ತು ಬರ್ತಾ ಇರೋದು 5 ವರ್ಷ ಆದಮೇಲೆ ಕೊಡುವಂಥ ದುಡ್ಡು. ತಮಗೆ ಗೊತ್ತಿರೋ ಇನ್ಫ್ಲೇಷನ್ನು ಮತ್ತೊಂದು ಎಲ್ಲ ಇವತ್ತಿನ 19 ರೂಪಾಯಿ ಅಂದು ಎಷ್ಟು ರೂಪಾಯಲ್ಲಿ ಬರುತ್ತೆ, 12-10 ರೂಪಾಯಿ ಆಗಿರಬಹುದು. ಆ ರೀತಿಯ ಒಂದು ಕ್ಯಾಲ್ಕುಲೇಷನ್ ಮಾಡಿರುವಂಥದ್ದು. ಹೆಬ್ಬಾಳದಿಂದ ಶುರು ಆಗಲಿರುವ ಸುರಂಗ ಮಾರ್ಗ ಸಿಲ್ಕ್ ಬೋರ್ಡ್ ವರೆಗೆ 16 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಇನ್ನೂ ಕೂಡ 5-6 ವರ್ಷಗಳ ಕಾಲ ಕಾಯಬೇಕಿದೆ. ಆದರೆ ಅದಕ್ಕೂ ಮೊದಲೇ ಟೋಲ್ ದರ ನಿಗದಿ ಮಾಡಿರುವ ಪಾಲಿಕೆ ಜನರ ಜೇಬಿಗೆ ಕನ್ನ ಹಾಕುವುದನ್ನೇ ಮೊದಲ ಆದ್ಯತೆ ಮಾಡಿಕೊಂಡಿದೆ ಎಂದು ಸಾಬೀತು ಮಾಡಿದೆ ಅನ್ನೋದು ಜನರ ಆಕ್ರೋಶ. ಇನ್ನೂ ಕೂಡ ಸುರಂಗ ಮಾರ್ಗದ ಕೆಲಸವನ್ನೇ ಪಾಲಿಕೆ ಆರಂಭಿಸಿಲ್ಲ. ಆದರೆ ಅದಕ್ಕೂ ಮೊದಲು ಟೋಲ್ ಸಂಗ್ರಹ ದರವನ್ನು ನಿಗದಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿರುವಂಥದ್ದು. ಪ್ರತಿ ಕಿಲೋಮೀಟರ್ಗೆ 19 ರೂಪಾಯಿ ನಿಗದಿ ಮಾಡಿ ಸರ್ಕಾರಕ್ಕೆ ಪಾಲಿಕೆ ಮನವಿ ಸಲ್ಲಿಸಿದೆ. ಪಾಲಿಕೆಯ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8.